ಸಾಧಕನು ಸಂತರನ್ನು ಪೂಜ್ಯ ಭಾವನೆಯಿಂದ ಕಾಣುವುದು. ಗುರುಕನು ತನ್ನ ವೈಯಕ್ತಿಕ ಜೀವನದಲ್ಲಿಯೂ ಸಂತ ಜೀವನ ಸಾಗಿಸಬೇಕು. ಸದ್ಗುಣಿಯಾಗಿದ್ದು ಪರನಿಂದೆ ದ್ವೇಷ ಅಸೂಯೆ ಮಾತ್ಸರ್ಯ ವಾಚಾಳಿತನ ಮುಂತಾದ ದೋಷಗಳಿಂದ ದುರ್ಗುಣಗಳಿಂದ ದೂರವಿದ್ದು ಸುಖ ದುಃಖಗಳನ್ನು ಸಮನಾಗಿ ಕಂಡು ಆನಂದದಿಂದ ಅನುಭವಿಸಬೇಕು. ಸತ್ಸಂಗವು ವರಿಷ್ಠವಾಗಿರುತ್ತದೆ. ಗಾಂಭೀರ್ಯತೆಗೂ ಗೌರವಕ್ಕೂ ವ್ಯತ್ಯಯ ಬಾರದಂತೆ ಸಾಧಕನ ವರ್ತನೆಯಾಗಿ ಆಸ್ತಿಗಳಿಂದಲೂ ಅಹಂಕಾರ ಮಮಕಾರಗಳಿಂದಲೂ ದುರಭಿಮಾನ ದುರ್ವ್ಯಸನಗಳಿಂದಲೂ ದೂರವಿರಬೇಕು. ಆರನೇದು ಶ್ರೀ ಸತ್ಸಂಗದ ಯಾವತ್ತು ಸಾಧಕರು ಶ್ರೀ ಗುರುವಿನ ಅನುಗ್ರಹ ಪಡೆದು ತಮ್ಮ ಸಂಪ್ರದಾಯದ ಪ್ರಕಾರ